ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ಏನೆಂದರೆ, ಗೃಹಜ್ಯೋತಿ ಇದ್ರೂ ಕೂಡ ಅತಿ ಹೆಚ್ಚಿನ ಕರೆಂಟ್ ಬಿಲ್ ಬರುತ್ತಾ, ಹಾಗಿದ್ರೆ ನೀವು ಏನು ಮಾಡಬೇಕು ಕಡಿಮೆ ಬರಲು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತಿದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದರಲ್ಲಿ ಗೃಹಜ್ಯೋತಿ ಯೋಜನೆಯು ಪ್ರಮುಖ ಯೋಜನೆಯಾಗಿದೆ. ಗೃಹಜ್ಯೋತಿ ಯೋಜನೆಯ ಮುಖಾಂತರ 200 ಯೂನಿಟ್ ಕರೆಂಟನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಇದು ನಿಮಗೆ ಗೊತ್ತಿರುವಂತಹ ಮಾಹಿತಿ. ಆದರೆ ನೀವು 200 ಯೂನಿಟ್ ಮೇಲೆ ದಾಟಿ ಹೆಚ್ಚಿನ ಯೂನಿಟ್ ಬಂದರೆ ನೀವು ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗುತ್ತದೆ. ಮಳೆಗಾಲದಲ್ಲಾದರೆ ಈ ಯೋಜನೆಯ ಪ್ರಯೋಜನವು ಸಿಗುತ್ತಿತ್ತು, ಆದರೆ ಬೇಸಿಗೆ ಕಾಲದಲ್ಲಿ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು. ಆದರೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗುತ್ತದೆ, ಏಕೆಂದರೆ ಬಿಸಿಲಿನ ತಾಪಮಾನವು ಹೆಚ್ಚಿನ ಪ್ರಮಾಣದಲ್ಲಿಯೇ ಇದೆ. ಅದರಿಂದಾಗಿ ಗೃಹಜ್ಯೋತಿ ಯೋಜನೆ ಇದ್ದರೂ ಕೂಡ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗುತ್ತದೆ. ಗೃಹಜ್ಯೋತಿ ಯೋಜನೆ ಇರುವುದು ಕೂಡ ಒಂದು ರೀತಿಯ ಅನುಕೂಲ, ಏಕೆಂದರೆ ಬಿಸಿಲಿನ ತಾಪ ಇರುವುದರಿಂದ ಕರೆಂಟ್ ಬಿಲ್ ಕೂಡ ತುಂಬ ಹೆಚ್ಚಳವಾಗುತ್ತದೆ. ಗೃಹಜ್ಯೋತಿ ಯೋಜನೆ ಇರಲಿಲ್ಲ ಎಂದರೆ ಈಗ ಕಟ್ಟುತ್ತಿರುವಂತಹ ಬಿಲ್ಗಿಂತ ಇನ್ನೂ ಕೂಡ ಹೆಚ್ಚಿನ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗಿತ್ತು. ಆದರೆ ಗೃಹಜ್ಯೋತಿಯಿಂದಾಗಿ 200 ಯೂನಿಟ್ನಾದರೂ ಉಚಿತವಾಗಿ ಪಡೆಯುವಂತಹ ಸೌಲಭ್ಯ ಸಿಕ್ಕಿದೆ. ನಗರ ಪ್ರದೇಶಗಳಲ್ಲಿ ಇರುವವರು ಕರೆಂಟ್ ಬಿಲ್ಲನ್ನು ಹೆಚ್ಚು ರೀತಿಯಲ್ಲಿ ಬಳಸುತ್ತಾರೆ ಎಂಬ ಒಂದು ಕಲ್ಪನೆ ಇತ್ತು. ಆದರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ ಬಳಸುವಷ್ಟೇ ಕರೆಂಟ್ ಬಿಲ್ಲನ್ನು ಕೂಡ ಬಳಸುತ್ತಿದ್ದಾರೆ, ಯಾಕೆಂದರೆ ಬಿಸಿಲಿನ ತಾಪಮಾನ ಅತಿರೇಕವಾಗಿದೆ. ಸ್ನೇಹಿತರೆ, ಯಾವ ರೀತಿಯಾಗಿ ನಾವು ಹೆಚ್ಚು ಬರುವಂತಹ ಕರೆಂಟ್ ಬಿಲ್ಲನ್ನು ತಡೆಯಬಹುದು ಎಂದು ನೋಡೋಣ. ನಾವು ಕರೆಂಟ್ ಬಿಲ್ ಅತಿ ಹೆಚ್ಚಿನದಾಗಿ ಬರುವುದನ್ನು ಸ್ವಲ್ಪ ಮಟ್ಟಿಗೆ ತಡೆಯಬಹುದು. ಯಾವ ರೀತಿ ಎಂದರೆ, ನಾವು ದಿನನಿತ್ಯ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ಗಮನ ಹರಿಸಬೇಕಾಗುತ್ತದೆ. ಯಾವ ವಿಷಯವೆಂದರೆ, ಫ್ಯಾನ್ಗಳನ್ನು ಹಾಕಿ ಆಫ್ ಮಾಡದೇ ಇರುವಂಥದ್ದು ಮತ್ತು ಟಿವಿಗಳನ್ನು ಹಾಕಿ ಟಿವಿ ಸ್ವಿಚ್ ಆಫ್ ಮಾಡದೆ ರಿಮೋಟ್ ಮುಖಾಂತರ ಆಫ್ ಮಾಡುವಂಥದ್ದು, ಎಸಿಗಳನ್ನು 24 ಗಂಟೆ ಉರಿಸುವಂಥದ್ದು. ಈ ರೀತಿ ಮಾಡುವುದರಿಂದ ಕೂಡ ಕರೆಂಟ್ ಬಿಲ್ ಅತಿ ಹೆಚ್ಚಿನದಾಗಿ ಬರುತ್ತದೆ. ಲೈಟ್ಗಳನ್ನು ಆನ್ ಮಾಡಿ ಆಫ್ ಮಾಡುವುದನ್ನು ಮರೆಯುವುದು, ಅಡುಗೆ ಮಾಡುವಾಗ ಮಿಕ್ಸಿಯನ್ನು ಬಳಸಿ ಕರೆಂಟ್ ಸ್ವಿಚ್ ಆಫ್ ಮಾಡದೆ ಮಿಕ್ಸಿಯನ್ನು ಆಫ್ ಮಾಡುವುದು, ಈ ರೀತಿಯ ಕಾರಣಗಳಿಂದಲೂ ಕೂಡ ಅತಿಯಾದ ಕರೆಂಟ್ ಬಿಲ್ ಬರುತ್ತದೆ. ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಕರೆಂಟ್ ಮುಖಾಂತರವೇ ಆಗಬೇಕು. ಪ್ರತಿಯೊಂದು ಕೆಲಸಕ್ಕೂ ಕೂಡ ಕರೆಂಟ್ ಬಿಲ್ ತುಂಬ ಮುಖ್ಯ. ಅದರಿಂದಾಗಿ ಎಲ್ಲರೂ ಕೂಡ ಕರೆಂಟನ್ನು ಬಳಸುತ್ತಾರೆ, ಆದರೆ ಸರಿಯಾದ ಕ್ರಮದಲ್ಲಿ ಬಳಸುವುದು ಉತ್ತಮ. ನೀವು ಈ ರೀತಿಯಾಗಿ ಮಾಡುವುದರಿಂದ ಸ್ವಲ್ಪ ಮಟ್ಟಿಗಾದರೂ ಕರೆಂಟ್ ಬಿಲ್ ಅತಿ ಹೆಚ್ಚಾಗಿ ಬರುವುದನ್ನು ತಡೆಯಬಹುದು. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಉಪಯುಕ್ತವಾಗಿದ್ದರೆ ಲೈಕ್ ಮಾಡುವ ಮುಖಾಂತರ ತಿಳಿಸಿ. ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.